ಅಣ್ಣ ಡಿ ಕೆ ಶಿವಕುಮಾರಣ್ಣ ದಯವಿಟ್ಟು ನಮ್ಮ MLA ಮಿನಿಸ್ಟರ್ ಮಾಡ್ಬಿಡಿ, ಆವಾಗಾದ್ರೂ ನಮ್ ಕಡೆ ನೋಡಕ್ ಬರ್ತಾರೇನ. ಅವ್ರಿಗೆ ಹುಚ್ಚಿಡ್ದ್ಬಿಟ್ಟೈತೆ. ಹೆಂಗಂದ್ರೆ ಮದ್ವೆ ಆಗೋ ತನಕ ಹುಚ್ಚೋಗಲ್ಲ, ಹುಚ್ಚು ಬಿಡೋ ತನಕ ಮದ್ವೆ ಆಗಲ್ಲ ಅಂದ್ಬಿಟ್ಟು ಏನು ಗಾದೆ ಇದೆ. ಅದೇ ತರ ನಮ್ ಶಿವಣ್ಣ ಅವ್ರಿಗೆ ನೀವು ಮಂತ್ರಿ ಮಾಡೋ ತನಕ ನಮ್ ಕ್ಷೇತ್ರ ಬಗ್ಗೆ ನೋಡೋದು ಇಲ್ಲ, ನೀವು ಮಂತ್ರಿ ಮಾಡಲ್ಲ. ದಯವಿಟ್ಟು ನಾವೆಲ್ಲಾ ಕೇಳ್ಕೊಳ್ತಾ ಇದೀವಿ ಅಣ್ಣ, ಅವ್ನ ಮಂತ್ರಿ ಮಾಡ್ಬಿಡೆ, ಆವಾಗಾದ್ರೂ ಬಂದ್ಬಿಟ್ಟು ನಮ್ ಸಮಸ್ಯೆಗಳು ಕೇಳ್ತಾರೇನ. ಅವ್ರಿಗೆ ಮತ್ತೆ ಮಂತ್ರಿ ಮಾಡೋ ತನಕ ಇದೆಲ್ಲ ನೋಡಕ್ ಟೈಮ್ ಇಲ್ಲ ಅಣ್ಣ, ದಯವಿಟ್ಟು ಸ್ವಲ್ಪ ನೋಡಿ. ನಾವೇನ್ ಕೇಳೋದಂದ್ರೆ ಸರಿ, ನಮ್ಮ ಕರ್ನಾಟಕ ಸರ್ಕಾರದವರು ಕೈಲಾಗದ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಕೈಲಾಗ ಸರ್ಕಾರ ಆಯ್ತು. ನಾವೇನ್ ಕೇಳ್ಕೊಂಡ್ರೆ ತಮಿಳುನಾಡು ಸರ್ಕಾರ ಈಗ ಹೊಸದಾಗಿ ವಿಜಯ್ ಸರ್ ಅವ್ರು ಬಂದಿದ್ದಾರೆ. ಮಾತು ಬಹಳ ಚೆನ್ನಾಗಿ ಹೇಳ್ತಾ ಇದ್ರೆ, ಆಗ ಏರ್ಪೋರ್ಟ್ಗಳಲ್ಲಿ ಶೌಚಾಲಯಕ್ಕೆ ಬಳಸೋ ನೀರನ್ನು ಶುದ್ಧವಾಗಿ ಕೊಡ್ತೀರಿ, ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಅಂತ. ಸರ್, ನಮ್ಮ ಏನು ಸರ್ಕಾರಗಳವರು ಯಾವ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ವರದಿ ನೋಡ್ತಾ ಇದ್ದೆ, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಏನು ಶೌಚಾಲಯಕ್ಕೆ ಬಳಸೋ ನೀರು ಅದನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರಂತೆ. ಅಂದರೆ ಟಾಯ್ಲೆಟ್ ಫ್ಲಶ್ ಮಾಡೋಕ್ಕೆ ನೀರು. ನಮ್ಮ ಆನೇಕಲ್ ತಾಲೂಕಿನ ಕೆರೆಗಳ ಗತಿ ನೋಡಿ ಸರ್ ಹೆಂಗಿದೆ. ಇಲ್ಲಿ ಹೆಂಗ ಇಂಡಸ್ಟ್ರಿಯಲ್ಲಿಂದ ಬರೋ ಎಫ್ಲೂಯೆಂಟು ಮತ್ತು ಎಲ್ಲನೂ ಸೀದಾ ಕೆರೆಗಳು ಬಿಡೋದು, ಇಲ್ಲಿ ಜೀವಜಲನ ಹಾಳು ಮಾಡೋದು, ರೈತರ ಭೂಮಿನ ಹಾಳು ಮಾಡೋದು. ಈಗ ನೋಡಿ, ಜಿಗಣಿ ಇಂಡಸ್ಟ್ರಿಯಲ್ಲೇ ಹಾಳು ಮಾಡಿದ್ದಾಯಿತು, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ಲೇ ಮಾಡಿದ್ದಾಯಿತು, ಅತ್ತಿಬೇಲೆ ಇಂಡಸ್ಟ್ರಿಯಲ್ಲೇ ಮಾಡಿತ್ತು, ಎಲೆಕ್ಟ್ರಾನಿಕ್ಸ್ ಎಲ್ಲ ಹಾಳು ಮಾಡಿದ್ದಾಯಿತು. ಈಗ ಇದೇ ಕಚಡ ನನ್ನ ಮಕ್ಕಳು ತಿನ್ನೋದಕ್ಕೆ ಸಜ್ಜಾಪುರ ಏರಿಯಾನ ಹಾಳು ಮಾಡೋಕ್ಕೆ ಬರ್ತಾ ಇದ್ದಾರೆ. ಇಲ್ಲಿಂದ ಈ ನದಿ ಹರ್ಕೊಂಡು ಹೋಗಿ ನೋಡಿ, ಈಗ ಬೊಮ್ಮಸಂದ್ರ ಕೆರೆ ಬಂತು, ಹೀಲಲ್ಗೆ ಕೆರೆ ಬಂತು, ಚಂದಾಪುರದ ಚೋಳದ ಕೆರೆಗೆ ಹೋಗುತ್ತೆ, ಅಲ್ಲಿಂದ ಮುತಾಲೂರು ಕೆರೆ, ಅಲ್ಲಿಂದ ಬಿದಿರುಗುಪ್ಪೆ ಕೆರೆ, ಅಲ್ಲಿಂದ ಹೋಗ್ಬಿಟ್ಟು ಹೊಸೂರಲ್ಲಿ ಹೋಗಿ ಮತ್ತೆ ಕೆಲವಾರಪಲ್ಲಿ ಡ್ಯಾಮ್ಗೆ ಹೋಗ್ತದೆ. ಇವ್ರಿಗೆ ಗೊತ್ತಿಲ್ಲ, ಈ ಏಸ್ಗೆ ತಿನ್ನೋ ನನ್ನ ಮಕ್ಕಳಿಗೆ NGT ಕೇಸ್ ತೆಗೆದುಕೊಂಡ್ಬಿಟ್ಟು 500 ಕೋಟಿನ ದಂಡ ಹಾಕಿದ್ದಾರೆ. ಏನಕ್ಕೆ? ಕಚಡ ಮಕ್ಕಳ, ನೀವು ಏಸ್ಗೆ ತಿನ್ನೋ ಕೆಲಸ ಮಾಡ್ತಾ ಇದ್ದೀರಾ, ಈ ಕೆಲಸ ಮಾಡಬೇಡ್ರು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ. ನಮ್ಮ ಆನೇಕಲ್ ತಾಲೂಕು MLA ಇದ್ದಾರ ಶಿವಣ್ಣ ಅವರು, ಅವ್ರಿಗಂತೂ ಇವರಿಗೆ ಏನಿಲ್ಲ, ಕೆರೆಗಳು ಹಾಳಾಗಿ ಹೋಗ್ತಾ ಇದೆ, ಇಲ್ಲಿ ರೈತರು ಏನು ಹಾಳಾಗಿ ಹೋಗ್ತಾ ಇದ್ದಾರೆ, ಏನು ಬೇಡಲ್ಲ ಸರ್. ಅವ್ರಿಗೆ ಮಂತ್ರಿ 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 ಅವ್ರಿಗೆ ಮಂತ್ರಿ ಆಗ ಹುಚ್ಚು ಬಿಡಲ್ಲ. ಇವರು ನಮ್ಮ ಮುಖ್ಯಮಂತ್ರಿಗಳು ಅವ್ರು ಮಂತ್ರಿನೂ ಮಾಡಲ್ಲ. ಅಣ್ಣ ಡಿ ಕೆ ಶಿವಕುಮಾರಣ್ಣ ದಯವಿಟ್ಟು ನಮ್ಮ MLA ಮಿನಿಸ್ಟರ್ ಮಾಡಿಬಿಡಿ, ಆವಾಗಾದ್ರೂ ನಮ್ಮ ಕಡೆ ನೋಡಕ್ ಬರ್ತಾರೇನ. ಅವ್ರಿಗೆ ಹುಚ್ಚಿಡ್ದ್ಬಿಟ್ಟೈತೆ. ಹೆಂಗಂದ್ರೆ ಮದುವೆ ಆಗೋ ತನಕ ಹುಚ್ಚೋಗಲ್ಲ, ಹುಚ್ಚು ಬಿಡೋ ತನಕ ಮದುವೆ ಆಗಲ್ಲ ಅಂದ್ಬಿಟ್ಟು ಏನು ಗಾದೆ ಇದೆ. ಅದೇ ಥರ ನಮ್ಮ ಶಿವಣ್ಣ ಅವ್ರಿಗೆ ನೀವು ಮಂತ್ರಿ ಮಾಡೋ ತನಕ ನಮ್ಮ ಕ್ಷೇತ್ರ ಬಗ್ಗೆ ನೋಡೋದು ಇಲ್ಲ, ನೀವು ಮಂತ್ರಿನೂ ಮಾಡಲ್ಲ. ದಯವಿಟ್ಟು ನಾವೆಲ್ಲ ಕೇಳ್ಕೊಳ್ತಾ ಇದೀವಿ ಅಣ್ಣ, ಅವ್ನ ಮಂತ್ರಿ ಮಾಡಿಬಿಡೆ, ಆವಾಗಾದ್ರೂ ಬಂದ್ಬಿಟ್ಟು ನಮ್ಮ ಸಮಸ್ಯೆಗಳು ಕೇಳ್ತಾರೇನ. ಅವ್ರಿಗೆ ಮತ್ತೆ ಮಂತ್ರಿ ಮಾಡೋ ತನಕ ಇದೆಲ್ಲ ನೋಡೋಕೆ ಟೈಮ್ ಇಲ್ಲ ಅಣ್ಣ, ದಯವಿಟ್ಟು ಸ್ವಲ್ಪ ನೋಡಿ. ಅದೇ ಥರ ನಾನು ಹೇಳ್ತಾ ಇದ್ದೀನಿ, ತಮಿಳ್ನಾಡಿನ ಮುಖ್ಯಮಂತ್ರಿಗಳು ವಿಜಯ್ ಅವರು ಅಟ್ಲೀಸ್ಟ್ ಒಂದು ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾರೆ. ನಾನು ವಿಜಯ್ ಅವ್ರಿಗೆ ನಿಮ್ಮೆಲ್ಲರ ಪರ್ಮಿಷನ್ ಕೇಳ್ಬಿಟ್ಟು ಕೇಳ್ತೇನೆ, ತಮಿಳಲ್ಲಿ ಕೇಳ್ತೇನೆ. ಅಣ್ಣ ವಿಜಯಣ್ಣ, நான் உங்களுடைய ஃபேனு, இங்கே என்ன தண்ணி வந்துட்டு இருக்கோ தமிழ்நாடுக்குள்ளே பொல்யூட் ஆகிருக்கு, இமிடியேட் இதை என்ன NGT கேஸ் போயிட்டு இருக்கோ, இங்கே சந்தாபுரத்து இது NGT போயிட்டு இருக்கோ, அங்கே வசூலி கூட போயிட்டு இருக்கோ. இப்போவுமே இந்த காக்னிசன்ஸ் எடுத்தோ NGT கேஸ் ஸ்ட்ராங்காக பண்ணுங்க, நாங்கெல்லாம் உங்கள் சப்போர்ட்டுக்கு வரேன். இதை என்ன பண்ணிட்டு இருக்க பாருங்க, இவர் எல்லாம் பொல்யூட்டட் வாட்டர் வந்துட்டு இங்கே கர்நாடகா எல்லாம் பொல்யூட் பண்ணாச்சு, அங்கே தமிழ்நாடு பொல்யூட் பண்ணிட்டு இருப்பாரு. இமிடியேட் கேஸ் எடுங்கண்ணா, நான் உங்ககிட்ட இருக்கேன். இந்த இவருக்கு என்ன அமைதியை சாப்பிட்ற ಇಲ್ಲ, என்ன சாப்பிட்ற தெரியல, ಇಮಿಡಿಯೇಟ್ ಕೇಸ್ ಕೊಡುங்கಣ್ಣ. ಓಕೆ, ಏನು ಹೇಳ್ತೀರಿ ಸರ್, ಇದ್ರ ಮೂಲ ಎಲ್ಲಿಂದ ಶುರುವಾಗುತ್ತೆ? ಅಂದರೆ ಬಂದರಘಟ್ಟದಿಂದ ಶುರುವಾಗುತ್ತೆ, ಹೇಗೆ ಸರ್? ಮೂಲ ಬಂದು ಎಲ್ಲಿದಾದ್ರೂ ಶುರುವಾಗಲಿ, ಮೂಲದಿಂದ. ಈಗ ಫಾರ್ ಎಕ್ಸಾಂಪಲ್ ನಂದೊಂದು ಕಂಪನಿ ಇದೆ ಅಂದರೆ ನಾನು ಜವಾಬ್ದಾರಿ ತೊಗೊಂಡು ಕ್ಲೀನ್ ಮಾಡಿ ಬಿಡಬೇಕಿತ್ತು, ನಾನು ಆ ಕೆಲಸ ಮಾಡ್ತಿಲ್ಲ. ಸೊ ನಾನೇನು ಹೇಳೋದಂದರೆ, ಸೊ ನನ್ನ ಕೆಲಸ ನಾನು ಮಾಡ್ತಿಲ್ಲ ಅಂದಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ದೊಡ್ಡ ದೊಡ್ಡ ಬೋರ್ಡ್ಗಳು ಮಾಡಿ ಅವರಿಗೆ ಲಕ್ಷ ಲಕ್ಷ ಟ್ಯಾಕ್ಸ್ ಪೇಯರ್ಸಿಂದ ಸಂಬಳ ಕೊಡ್ತಿದಾರಲ್ಲ, ಏನು ಕೊಡ್ತಿದ್ದಾರೆ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಕ್ಲೋಸ್ ಮಾಡಿಬಿಟ್ಟು ನಮಗೆ ಕೊಡಿ ಅಧಿಕಾರನ. ನಾವು ಏನು ಆಸ್ ಅ ಪಬ್ಲಿಕ್ ಅವ್ರು ಕೊಡಿ ಅಧಿಕಾರನ, ನಾವು ಹೋಗ್ತೀವಿ ಸ್ಟ್ರೈಟಾಗಿ. ನಾವು ಹೋಗ್ಬಿಟ್ಟು ಈ ನೀರು ಎಲ್ಲಿಂದ ಬರ್ತದೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಇಲ್ಲ ಆಯಿತು, ನಾವು ಹೋಗಿ ಮಾತಾಡೋಕೆ ರೆಡಿ ಇದ್ದೀವಿ, ನಾವು ಹೋಗಿ ಅಲ್ಲಿ ಹೋದ್ರೆ ಏನು ಮಾಡ್ತಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಕಳಿಸ್ತಾರೆ. 1 2 ಆಯಿತು ಸರಿ, ಬರ್ತಾ ಇದೆ ನೀರು, ಗಲೀಜ್ ನೀರು ಬರ್ತಾ ಇದೆ, ನಾವು ಕ್ಲೀನಾಗಿ ತೋರಿಸ್ತಾ ಇದೀವಿ, ಇದೇನು ಕುಡಿಯೋಕ್ಕಲ್ಲ ತೊಳೆಯೋಕ್ಕೂ ಯೂಸ್ ಆಗಲ್ಲ ಅಂದು ನೀರು ನಾವು ತೋರಿಸ್ತಾ ಇದೀವಿ. ಈ ನೀರು ಎಲ್ಲೋಗ್ತಿದೆ? ಇವತ್ತು ಈ ಕೆರೆ ಬಂದು ಹೆಚ್ಚು ಕಮ್ಮಿ 29 ರಿಂದ 30 ಎಕರೆ ಕೆರೆ ಇದು.
ಇದರಲ್ಲಿ ಯಾರೋ CSR ಫಂಡ್ಸ್ ಇಂದ ನಾವು ಡೆವಲಪ್ ಮಾಡ್ತೀವಿ ಅಂತ ಬಂದ್ರು ಡೆವಲಪ್ ಮಾಡಿದ್ರು. ನಾವು ಅವ್ರ ಮೇಲೆ ಏನು ಹೇಳಲ್ಲ, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಡೆವಲಪ್ ಮಾಡೋದ್ರು. ಅವ್ರದ್ದು ಏನಿದೆ ಅವ್ರು ಕ್ಲಿಯರ್ ಮಾಡ್ಕೊಂಡು ಹೋದ್ರು. ಈ ಕೆರೆಯಲ್ಲಿ ಇವತ್ತು 29 ಎಕರೆ ಇರೋ ಕೆರೆನ ನೀರು ಎಷ್ಟು ತುಂಬ್ಕೊಳುತ್ತೆ ಅಂದ್ರೆ ಕರೆಕ್ಟಾಗಿ ತುಂಬ್ಕೊಂಡು 15 ಎಕರೆ ತುಂಬ್ಕೊಳುತ್ತೆ. ಇನ್ನು 10 ಎಕರೆ ಕೆರೆ ಮುಚ್ಚಿಬಿಟ್ರು. ಈ ಬಡ್ಸು ಅದು ಇದು ಹಾಕಿದ್ರು, ಹೈಟ್ ಮಾಡಿದ್ರು, ಮುಚ್ಚಿದ್ರು. ಪಕ್ಕದಲ್ಲಿ ಜಮೀನ್ ನೀರು ಒಳಗಡೆ ಕೆರೆ ಒಳಗಡೆ ಬರಲ್ಲ. ಕೆರೆ ಒಳಗಡೆ ಯಾವ್ದೋ ಒಂದು ಸಣ್ಣದಾಗಿ ಒಂದು 10 ಇಂಚು 15 ಇಂಚು ಇನ್ಲೆಟ್ ಇಟ್ಟಿದ್ದಾರೆ. ಆ ಇನ್ಲೆಟ್ ಅಲ್ಲಿ ಮಳೆ ಬಂದಾಗ ನೀರು ಜೋರಾಗಿ ಬರಲ್ಲ. ಸೊ ಮಳೆ ಬಂದಾಗ ನೀರು ಕೆರೆಗೆ ತುಂಬಲ್ಲ. ಸೊ ಕೆರೆ ವರ್ಷದಿಂದ ಹೊರತರುವ ಖಾಲಿನೇ ಇರುತ್ತೆ. ಸೊ ಕೆರೆ ಇದ್ದು ಪ್ರಯೋಜನ ಇಲ್ಲ ನಮಗೆ. ನೆಕ್ಸ್ಟ್ ಆಯ್ತು, ಇಲ್ಲ ಕೆರೆ ಇದೆ, ನಾವು ನೀರು ಏನೋ ಒಂದು ಮಾಡಿ ಒಳಗಡೆ ಬಿಡೋಣ ಅಂದ್ರೆ ಗಲೀಜ್ ನೀರು ಬಿಡಬೇಕು. ಆ ಗಲೀಜ್ ನೀರು ಬಿಟ್ರೆ ಅದೇ ಮತ್ತೆ ಬೋರ್ವೆಲ್ಗೆ ಹೋಗುತ್ತೆ, ಮತ್ತೆ ಅದನ್ನೇ ನಾವೇ ಕುಡಿಬೇಕು. ನೆಕ್ಸ್ಟ್ ಆಯ್ತು, ಇಲ್ಲ ಈ ನೀರು ನಾವು ಬಿಡೋದು ಇಲ್ಲ, ಅಂಡರ್ಗ್ರೌಂಡ್ಗೂ ಬಿಡಲ್ಲ, ಬಿಟ್ಬಿಡೋಣ ಬೈಲ್ ಮೇಲೆ ಅಂತ ಸೈಡಲ್ಲಿ ಬಿಡ್ತೀವಿ. ಈ ನೀರು ಎಲ್ಲಿಗೆ ಹೋಗುತ್ತೆ? ಹಂಗೆ ಹೋಗ್ತಾ ಮುಂದೆಗಡೆ ಇವ್ರು ಹೇಳಿದ್ರು, ಡೈರಿ ಅಧ್ಯಕ್ಷರು ಇವರು, 2 ಹಸು 3 ಹಸು 4 ಹಸು ಸತ್ತೋಗ್ತಾ ಇರೋದೆ ತಿಂಗಳಿಗೆ ಅಂತ. ಎಲ್ಲಿ ಸತ್ತೋಗುತ್ತೆ? ವಾರಕ್ಕೆ. ಏನಕ್ಕೆ ಅಂದ್ರೆ ಇದೇ ನೀರು ಹಿಂಗೆ ಹೋದ್ರೆ ಮುಂದಕ್ಕೆ ಹೋದ್ರೆ ರಾಜಕಾಲುವೆ ಎಲ್ಲ ಒತ್ತುವರಿ ಮಾಡ್ಬಿಟ್ಟಿದ್ದಾರೆ. ಕ್ಲೀನಾಗಿ ರಾಜಕಾಲುವೆ ಮುಚ್ಚಿಬಿಟ್ಟಿದ್ದಾರೆ. ಹೆಚ್ಚು ಕಮ್ಮಿ 50 ಎಕರೆ ಮೇಲೆ ಇದೇ ಗಲೀಜ್ ನೀರು ಹರಿಯುತ್ತೆ. ಯಾಕಂದ್ರೆ ಅದರಲ್ಲಿ ನಂದು ಜಮೀನಿದೆ. ನಾನೇನು ಆ ಕಾಲದಲ್ಲಿ ನಮ್ಮ ದೊಡ್ಡಪ್ಪ ಹಸು ಇದೆ, ನಮ್ಮ ದೊಡ್ಡಪ್ಪದ ಹಸು ಇದೆ. ನಮ್ಮ ದೊಡ್ಡಪ್ಪ ತಿಂಗಳು ವರ್ಷನೂ ಯಾವಾಗ್ಲೂ ಜೋಳ ಹಾಕೊಂಡು ಹಸುಗೆ ಏನ್ ಬೇಕೋ ಅದು ಮಾಡ್ಕೊಂತಿದ್ರು. ಇವತ್ತು ಅದು ಮಾಡಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಗಲೀಜ್ ನೀರು ಬರೋದು. ಹಸು ಅದು ತಿಂದ್ರು ಹೋಗುತ್ತೆ, ಯಾವ ತಿಂದ್ರು ಹೋಗುತ್ತೆ. ಹಸುಗಳು ಡೈರೆಕ್ಟ್ ಆಗಿ ಹಸುಗಳು ಓಕೆ ಇದೇ ಇದರಿಂದ ಉತ್ಪತ್ತಿ ಆಗೋ ಮೇವ್ನೆ ಹಸುಗಳು ತಿನ್ನೋದು. ಸೊ ಒಂದು ಹಸುಗಳು ಅಲ್ಲಿಂದ ಹಾಲು ಕಲುಷಿತ ಆಯ್ತು, ಹಾಲು ಎಲ್ಲಿಗೋಗುತ್ತೆ? ನಮ್ಮ ನಂದಿನಿ ಇದಕ್ಕೋಗುತ್ತೆ. ಮತ್ತೆ ಅದೇ ವಾಪಸ್ ಹಾಲು ಶುದ್ಧೀಕರಣ ಆಗಿ ನಮ್ಗೆ ಬರುತ್ತೆ. ಬಟ್ ಅದ್ರಲ್ಲಿ ಲೆಡ್ ಕಂಟೆಂಟ್ ನಾವು ತೆಗಿಯಲ್ಲ, ಅದು ಮತ್ತೆ ಹಂಗೆ ಇತ್ತು. ಪ್ರತಿಯೊಂದು ಇದೇ ತರ ಇಲ್ಲಿಂದ ಹಿಡಿದು ಚಂದಾಪುರ, ನೆಕ್ಸ್ಟ್ ಚಂದಾಪುರದಿಂದ ಬಿದಿರುಗುಪ್ಪೆಯಿಂದ ನೆಕ್ಸ್ಟ್ ಹಂಗೆ ಹೋಗಿ ತಮಿಳ್ನಾಡಿಗೆ ಬಿದ್ದೋಗುತ್ತೆ. ತಮಿಳ್ನಾಡವ್ರು ಇನ್ನೂ ಎಚ್ಚೆತ್ಕೊಂಡಿಲ್ಲ, ನಾವು ಎಚ್ಚೆತ್ಕೊಂಡು ಇವಾಗ ಮಾಡ್ತಾ ಇದೀವಿ. ಇಲ್ಲೊಂದು ಕೇಸು ಅಲ್ಲೊಂದು ಕೇಸು ನಡೀತಾ ಇದೆ. ನಾವೇನ್ ಕೇಳೋದಂದ್ರೆ, ಸರಿ ನಮ್ಮ ಕರ್ನಾಟಕ ಸರ್ಕಾರದವರು ಕೈಲಾಗದ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಕೈಲಾಗ ಸರ್ಕಾರ ಆಯ್ತು. ನಾವೇನ್ ಕೇಳ್ಕೊಂಡ್ರೆ ತಮಿಳ್ನಾಡು ಸರ್ಕಾರ ಈಗ ಹೊಸದಾಗೆ ವಿಜಯ್ ಸರ್ ಅವ್ರು ಬಂದಿದ್ದಾರೆ. ಎಲ್ಲರೂ ವಿಜಯ್ ಸರ್ ಅವ್ರಿಗೆ ಗೊತ್ತಿರೋರು. ಹೆಂಗೆ ಅಂದ್ರೆ ವಿಜಯ್ ಸರ್ ಅವರು ಮೂವಿಗಳೆಲ್ಲ ಮಾಡಿದ್ದಾರೆ. ಹೊಸ ಮೂವಿಯೆಲ್ಲ ಏನೇನೋ ಇದೆ. ಅದೇ ಥರ ಒಂದು ಡೆವಲಪ್ಮೆಂಟ್ ಇಂಪ್ಲಿಮೆಂಟೇಷನ್ ನಮಗೂ ಮಾಡಲಿ, ಏನು ತೊಂದರೆ ಇಲ್ಲ. ನಾವೆಲ್ಲ ಸಪೋರ್ಟ್ ಕೊಡೋಕೆ ರೆಡಿ ಇದ್ದೀವಿ. ಇಲ್ಲಿ ಯಾವತ್ತೋ ಒಂದೇ ಒಂದು ಚಿಕ್ಕದಾಗ ಒಂದು ಮೀಟಿಂಗ್ ಮಾಡಿ ಇದಕ್ಕೆ ಏನು ಸೊಲ್ಯೂಷನ್ನು, ಇದಕ್ಕೆ ಯಾರು ಪ್ರಾಬ್ಲಮ್ ಅಂತ ಕೇಳಿದ್ರೆ ಇಲ್ಲಿರೋ ಲೋಕಲ್ ಲೈಟ್ಸ್ನ ಎಲ್ಲ ಬರ್ತಾರೆ. ನಾವು ಕರ್ಕೊಂಡೋಗಿ ಮೂಲನೂ ತೋರಿಸ್ತೀವಿ, ಇಲ್ಲ ಅಂತ ನಾವು ಹೇಳಲ್ಲ. ಈ ನೀರು ಎಲ್ಲಿಂದ ಬರ್ತಿದೆ ಅಂದರೆ ನಾವು ಮೂಲನೂ ತೋರಿಸ್ತೀವಿ. ಬಟ್ ಏನು ಅಂದರೆ ಸೊಲ್ಯೂಷನ್ ಕೊಡೋಕೆ ಯಾರು ಕಂಟ್ರೋಲ್ ಏನೂ ರೆಡಿ ಇಲ್ಲ. ಯಾಕೆಂದರೆ ಪೊಲ್ಯೂಷನ್ ಕಂಟ್ರೋಲ್ ಎಲ್ಲ ಶಾಮೀಲಾಗ್ಬಿಟ್ಟಿದ್ದಾರೆ. ನೀವಾಗ ಯಾರಾದರೂ ಏನಾದರೂ ಕೇಳಿ ಎಲ್ಲ ಶಾಮೀಲಾಗ್ಬಿಟ್ಟಿದ್ದಾರೆ. ಇಲ್ಲ ಇದೇ ಇದರಲ್ಲಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬಂದು ಏನೋ ನೀರನ್ನ ಎತ್ಕೊಂಡೋಗಿ ಟೆಸ್ಟಿಂಗ್ ಎಲ್ಲ ಮಾಡಿದ್ರಲ್ವಾ. ಟೆಸ್ಟಿಂಗ್ ಮಾಡಿದ್ಮೇಲೆ ರಿಸಲ್ಟ್ ಯಾರೋ ಕೊಟ್ಟರು? ನೀರು ಕುಡಿಯೋಕ್ಕೆ ಯೋಗ್ಯ, ಕುಡಿಯೋಕ್ಕೆ ಬೇಡ, ಅಟ್ಲೀಸ್ಟ್ ಜಾನುವಾರುಗಳಿಗನ ಕುಡಿಯೋಕ್ಕೆ ಯೋಗ್ಯ ಇರಬೇಕಲ್ವಾ. ಮನುಷ್ಯರು ಬಿಡಿ, ಮನುಷ್ಯರೇನೋ ಫಿಲ್ಟರ್ಗಳು ಹಾಕೊಂತಾರೆ ಕುಡಿತಾರೆ. 10 ಹಸು ಇಕ್ಕೊಂಡ್ರವರು ಫಿಲ್ಟರ್ ಮಾಡಿ ಹಸುಗಳು ಕೊಡೋಕ್ಕಾಗುತ್ತಾ? ಇಲ್ಲ. ಬೋರ್ ನೀರು ಕೊಡ್ತೀವಿ ನಾವು. ಬೋರ್ ನೀರು ಕೊಟ್ಟಾಗ ಆ ಬೋರಲ್ಲಿ ಏನಿರುತ್ತೆ ಹೇಳಿ? ಲೆಡ್ ಕಂಟೆಂಟೇ ಇರುತ್ತಲ್ವಾ ಡೈರೆಕ್ಟಾಗೆ. ಆ ಲೆಡ್ ಕಂಟೆಂಟ್ ನಮ್ಮ ರೈತರೊಬ್ರು ಅದಕ್ಕೂ ಇದು ಮಾಡಿದ್ದಾರೆ, ಏನೋ ಎತ್ಕೊಂಡೋಗಿದ್ದಾರೆ. 0.01 ಮಿಲಿಗ್ರಾಮ್ ಪರ್ ಲೀಟರ್ ಇರೋ ಲೆಡ್ ಕಂಟೆಂಟು 0.024 ಮಿಲಿಗ್ರಾಮ್ ಅಂದರೆ 10 ರಿಂದ 15 ಅಷ್ಟು ಜಾಸ್ತಿ ಇದೆ ಲೆಡ್ ಕಂಟೆಂಟು. ಮರ್ಕ್ಯೂರಿ ಕಂಟೆಂಟು 0.01 ಇರ್ಬೇಕು 0.37. ಎಷ್ಟು ಎಲ್ಲಿಂದ ಎಲ್ಲಿಗೆ ಎಲಿವೇಟ್ ಆಗಿದೆ, ಏನಕ್ಕೆ ಆಗ್ತಿದೆ? ಇದಕ್ಕೆ ನಮಗೆ ಪರಿಹಾರ ಕೊಡಿ. ಎಷ್ಟು ಇರಬೇಕಾಗಿರೋದು ಎಷ್ಟಿದೆ? 3.7 ಟೈಮ್ಸ್ ಮರ್ಕ್ಯೂರಿ ಜಾಸ್ತಿ ಇದೆ. ಅದೇ ಥರ 10 ಟೈಮ್ಸ್ ನಮಗೆ 2.4 ಟೈಮ್ಸ್ ಏನೋ ಲೆಡ್ ಜಾಸ್ತಿ ಇದೆ. ಸೊ ನೀರು ಎಲ್ಲಿಂದ ತರೋಣ ಕುಡಿಯೋದಕ್ಕೆ? ಇವಾಗ ನೀವೆಲ್ಲ ಸಿಟಿನೂ ಮಾಡಿ, ಶಿಫ್ಟ್ ಸಿಟಿ ಮಾಡಿ, ಇನ್ನೊಂದು ಸಿಟಿ ಮಾಡಿ, ಮತ್ತೊಂದು ಸಿಟಿ ಮಾಡಿ, ಕುಡಿಯೋಕೆ ನೀರು ಎಲ್ಲಿಂದ ತರ್ತೀರಾ? ಇದೇ ಪಕ್ಕದಲ್ಲಿರೋ ಅನಂತ್ ನಗರ, ಇವತ್ತು ಹೇಳ್ತೀನಿ, ಅನಂತ್ ನಗರಕ್ಕೆ ಇರೋದೇ 2 ಎಂಟ್ರೆನ್ಸು, ಒಂದು ಹೆಬ್ಗೋಡಿಯಿಂದ, ಒಂದು ಈಲಲ್ಗೆ ಕಡೆಯಿಂದ. 2 ಎಂಟ್ರೆನ್ಸ್ ಅಲ್ಲೂ ನೀರ್ ಗಾಡಿಗಳು ಒಂದು ಒಳಗೆ ಹೋಗ್ದಿರ ಸ್ಟಾಪ್ ಮಾಡಿಸ್ಬಿಡಿ. ಅನಂತ್ ನಗರದಲ್ಲಿರೋ ಜನ 90% ಜನ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಒಂದೇ ವಾರದಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ? ಅಂಡರ್ಗ್ರೌಂಡ್ ವಾಟರ್ ಇಲ್ಲ, ಇದ್ರೂ ಕುಡಿಯೋಕೆ ಯೋಗ್ಯ ಅಲ್ಲ. ಎಲ್ಲ ನೀರು ಎಲ್ಲಿಂದ ಬರ್ತಿದೆ? ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಆಚೆ ಇರೋ ಬುತ್ತನೂರು ಅಥವಾ ನಮ್ಮ ಈಲಲ್ಗೆ ಪಕ್ಕದಲ್ಲಿ ಆ ಕಡೆ ಈ ಕಡೆ ಚಂದಾಪುರ, ಎಲ್ಲಿ ಸ್ವಲ್ಪ ದೂರ ಏರಿಯಾಗಳಲ್ಲಿ ನೀರು ಎತ್ಕೊಬಂದು ಇವ್ರಿಗೆ ಸಪ್ಲೈ ಮಾಡ್ತಿದ್ದಾರೆ. ಆ ಪರಿಸ್ಥಿತಿಗೆ ಇನ್ನ ಸದ್ಯಕ್ಕೆ ಈಲಲ್ಗೆ ಇಳಿದಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಇಳ್ದೇ ಇಳಿಯುತ್ತೆ. ಈಲಲ್ಗೆ ಗಟ್ಟಿಗೆ ಮಾತಾಡೋ ಒಂದು 300 ರಿಂದ 400 500 ಮನೆ ಇರ್ಬೋದು. 500 ಮನೆಗೆ ನಮ್ಮ ಕೈಲಿ ನೀರು ಸಪ್ಲೈ ಮಾಡೋಕ್ಕಾಗಲ್ಲ, ನಾವು ಮೇಂಟೈನ್ ಮಾಡ್ಕೊಳಕ್ಕಾಗಲ್ಲ ಅಂದಮೇಲೆ ಕೆರೆ ಇದ್ದು ಊರಲ್ಲಿ ಪ್ರಯೋಜನ ಇಲ್ಲ. ಅವ ಕೆರೆಗಳೆಲ್ಲ ಏನು ಮಾಡಿದ್ರು? ಒಂದು ವಾಟರ್ ರೀಚಾರ್ಜ್ ಆಗುತ್ತೆ, ಬೋರ್ಗಳು ಹಾಕ್ರೆ ನೀರು ಬರುತ್ತೆ. ಇಲ್ಲೆಲ್ಲ ಪಕ್ಕದಲ್ಲಿ ಇದೆಲ್ಲ ಕೃಷಿ ಮಾಡ್ತಿದ್ದೆ ಜಮೀನು. ಇವತ್ತು ಯಾರು ಕೃಷಿ ಮಾಡ್ತಿಲ್ಲ. ಏನಕ್ಕೆ? ನಮ್ಮ ಬೋರ್ವೆಲ್ ನೀರಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ರೆ ಕ್ಲೀನಾಗಿ ಒಣಗೋಗುತ್ತೆ, ಗಿಡ ಎಲೆಗಳು ಹಂಗೆ ಒಣಗೋಗುತ್ತೆ. ಅದಕ್ಕೆ ನಾನು ಬೇಕಂದ್ರೆ ಪ್ರೂಫ್ ಕೊಡ್ತೀನಿ. ನಿಮ್ಗೆ ಏನು ವಾಟರ್ ಸೋರ್ಸ್ ಏನಿಗೆ ನಿಮ್ಗೀಗ? ಸರ್ ನನಗೆ ಚಿಕ್ಕದಾಗ ಒಂದು ಬೋರ್ವೆಲ್ ಇದೆ. ಆ ಬೋರ್ವೆಲ್ ಇಂದ ನನ್ನ ಮನೆ ಮುಂದೆನೆ ಒಂದು 15 ಗುಂಟೆ ಜಮೀನಿದೆ. ಅದರಲ್ಲಿ ಕೃಷಿ ಮಾಡ್ತಿದ್ವಿ, ಅವಾಗೆಲ್ಲ ಮಾಡ್ತಿದ್ವಿ, ಈಗಲೂ ಮಾಡ್ತೀವಿ.
ಅದರಲ್ಲಿ ನನಗೆ ಹೆಂಗೆ ಅಂದರೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಬಾಡೋಗುತ್ತೆ, ಆ ಬಂದಿರೋ ಗಿಡನೂ ಒಣಗೋಗುತ್ತೆ. ಅಂಡರ್ಗ್ರೌಂಡ್ ಇದೇ ಹೋಗೋದು ಅಂದರೆ ಅದಕ್ಕೂ ಯೋಗ್ಯ ಇಲ್ಲ, ನಾನು ಬೆಳೆ ಬೆಳೆಯೋಕ್ಕೂ ಯೋಗ್ಯ ಇಲ್ಲ. ನಾಳೆ ದಿನ ಇದೇ ಇಂಪ್ಯಾಕ್ಟ್ ತಗೊಳ್ಳಿ, ಗಿಡ ಎಲ್ಲ ಮರ ಎಲ್ಲ ಒಣಗೋದ್ರೆ ಆಕ್ಸಿಜನ್ ಅಲ್ಲೇ ಎಗರೋಯ್ತು, ಏನು ಪ್ರಯೋಜನ? ಇಷ್ಟೆಲ್ಲ ನಾವು ಡೆವಲಪ್ಮೆಂಟ್ ಅಂತೀವಿ, ನಾವು ಮುಂದಿನ ಪೀಳಿಗೆಗೆ ಏನು ಕೊಡ್ತಿದ್ದೀವಿ? ಸರ್ ಇದಕ್ಕೆ ಪರಿಹಾರ ಏನು ಸರ್ ನಿಮ್ಮ ಪ್ರಕಾರ? ಇದು ಇವತ್ತಿನ ಸಮಸ್ಯೆ ಅಲ್ಲ. ಏನು ಅಧಿಕಾರಿಗಳ ಅಲ್ಲಿ ಪಾರದರ್ಶಕತೆ ಮತ್ತು ರಾಜಕಾರಣದಲ್ಲಿ ಪಾರದರ್ಶಕತೆ ಇಲ್ದಿರ ಭ್ರಷ್ಟಾಚಾರದ ಮೂಲನೇ ಇವತ್ತು ಅನುಭವಿಸ್ತಾ ಇರೋದು. ಆನೇಕಲ್ ತಾಲೂಕಿನ ಹೆಚ್ಚು ಕಡಿಮೆ 80-90% ಎಂಡಿಂಗಲ್ಲಿ ಇದೀವಿ ನಾವು. ಏನು ಇಂಡಸ್ಟ್ರಿಯಲ್ ಏರಿಯಾ ಸ್ಟಾರ್ಟ್ ಆಗ್ತಿದೆ, ಏನು ಬೆಂಗಳೂರಿನಲ್ಲಿ ಕೆಂಗೇರಿ ಕಡೆ ಹೋಗೋ ಮೋರಿ ಬಿಟ್ಟರೆ ಈ ಕಡೆ ಏನು ಬನ್ನರಘಟ್ಟದಿಂದ ತಗೊಂಡ್ರೆ ಬನ್ನರಘಟ್ಟ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಜಿಗಣಿ ಕೆರೆ, ಹೆನ್ನಗರ ಕೆರೆ, ಆಮೇಲೆ ಹೆಬ್ಗೋಡಿ, ಬೊಮ್ಮಸಂದ್ರ ಮುಗಿಸ್ಕೊಂಡು ಈ ಹೀಲಲ್ಗೆ ಕೆರೆಯಲ್ಲಿ ಇದಾಗ್ತಿದೆ. ಇಷ್ಟು ದೊಡ್ಡ ಇದೊಂದೇ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಇದೇ ಪಕ್ಕದಲ್ಲಿ ಕೂಡ ಇನ್ನೊಂದು ಗ್ರಾವಿಟಿ ಬರ್ತಿದೆ. ಏನು ಎಲೆಕ್ಟ್ರಾನ್ಸಿಟಿ, ದೊಡ್ಡತೋಗೂರು, ರಾಯಸಂದ್ರ, ಗಟ್ಟಹಳ್ಳಿ, ಉಸ್ಕೂರು, ಇದೇ ಸಿಚುವೇಶನ್ ಇದೆ. ನಾವು ಇಲ್ಲಿ ಇವತ್ತು ತಮ್ಮ ಮಾಧ್ಯಮದ ಮೂಲಕ ಈ ಪ್ರದೇಶದಲ್ಲಿ ಬಂದಿದ್ದೀರಾ. ಈ ಪ್ರದೇಶದ ಪರಿಸ್ಥಿತಿ ಏನಿದೆ, ಇದೇ ಪರಿಸ್ಥಿತಿನೂ ಎಲ್ಲ ಭಾಗದ ಕೆರೆಗಳು ಏನು ಜನರಲಿ ಭ್ರಷ್ಟತೆ ತುಂಬೋಗಿದೆ. ರಾಜಕಾರಣಿಗಳಲ್ಲಿ, ಅಧಿಕಾರಿಗಳಲ್ಲೆಲ್ಲ ಜನರಲ್ಲೂ ಭ್ರಷ್ಟತೆ ತುಂಬ ಒಳಗಡೆ ಹೊಕ್ಕಿದೆ. ಯಾರಿಗೂ ಕೂಡ ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇಲ್ಲ. ಮನೆಯಲ್ಲಿ ಕೆಟ್ಟ ಒಂದು ಡಿಟರ್ಜೆಂಟ್ ಬಳಕೆಯಿಂದ ಹಿಡಿದು ಚಿಕ್ಕ ಕಂಪನಿಗಳಿಂದ ಹಿಡಿದು ದೊಡ್ಡ ಸಂಸ್ಥೆಗಳು ಮಾಡೋ ಮೋಸ, ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸ್ಥಳೀಯ ಆಡಳಿತ ಇರ್ಬೋದು, ಪಾರದರ್ಶಕತೆ ಇಲ್ದಿರ ಲಂಚ ತಗೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದು ಪರಿಣಾಮ ಇವತ್ತು ಇದಕ್ಕೆ ನೇರ ಕಾರಣ. ದಯವಿಟ್ಟು ರಾಜಕಾರಣಿಗಳು ಸಾಕು, ನೀವು ಹಣ ಮಾಡಿದ್ದು ಚಿಕ್ಕ ರಾಜಕಾರಣಿ ಆಗಲಿ ದೊಡ್ಡ ರಾಜಕಾರಣಿ ಆಗಲಿ, ನಿಮ್ಮ ಸ್ಥಳೀಯ ಸಂಸ್ಥೆಯ ಪ್ರತಿಯೊಬ್ಬ ಮೆಂಬರ್ ಸಮೇತ, ಒಬ್ಬ ಪುರಸಭೆ ಮೆಂಬರ್ ಸಮೇತ, MLA, ಮಿನಿಸ್ಟ್ರು, ಮುಖ್ಯಮಂತ್ರಿವರೆಗೂ ಹಣ ಮಾಡೋದು ಬಿಟ್ಟು ಪಾರದರ್ಶಕವಾಗಿ ಆಡಳಿತ ಮಾಡೋದನ್ನು ದಯವಿಟ್ಟು ಶುರು ಮಾಡಬೇಕು. ಇಲ್ಲಾಂದರೆ ನಿಮಗೆ ಬುದ್ಧಿ ಕಲಿಸೋವಂಥ ಕೆಲಸ ಇವಾಗ ಯುವ ಜನತೆ ತಗೊಳ್ತಾರೆ. ಈಗ ರಾಷ್ಟ್ರದಲ್ಲಿ ಎಲ್ಲ ಬದಲಾವಣೆಯ ಗಾಳಿ ಬೀಸ್ತಿದೆ. ಸಾಕು, ಇವತ್ತು ಸ್ಟಾಪ್ ಮಾಡಿ ನಿಮ್ಮ ಹಣ ಆಸೆಯನ್ನು. ಇನ್ನು ಮುಂದೆ ಈ ಥರ ಭ್ರಷ್ಟಾಚಾರದಲ್ಲಿ ತೊಡಗಿ ನಮ್ಮನೆ ನಾವೇ ಹಾಳು ಮಾಡ್ಕೊಳ್ಳೋದು ಬೇಡ. ಇಷ್ಟು ನೀರನ್ನ ಹಾಳು ಮಾಡ್ತೀರಾ ಅಂದರೆ ಇನ್ನೇನು ಹಾಳು ಮಾಡಿ, ಮುಗೀತು. ಗಾಳಿ ಆಟೋಮೆಟಿಕ್ ಹಾಳಾಗ್ತಿದೆ. ನೀರು ಇಂಪಾರ್ಟೆಂಟು, ಗಾಳಿಗಿಂತ ನೀರು ಕುಡಿಲೇಬೇಕಾಗ್ತಿದೆ. ನೀರು ಕೂಡ ಹಾಳಾಗಿದೆ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಹೇಳ್ತೀವಿ, ಸಾಕು ನಿಲ್ಲಿಸಿ. ನಿಮ್ಮದು ಪ್ರತಿಯೊಂದು ಸ್ಟ್ರಿಕ್ಟಾಗಿ ನೀವು ಬಿಹೇವ್ ಮಾಡಿ. ಒಂದು ಮನೆಯಿಂದ ಆಚೆ ತ್ಯಾಜ್ಯ ಬರಬೇಕು ಕೂಡ ಅದಕ್ಕೊಂದು ನಿಮ್ಮ ಹತ್ರ ರೂಲ್ಸ್ ಇದೆ. ಅದು ನೀವು ಲೈಸೆನ್ಸ್ ಕೊಡುವಾಗೆಲ್ಲ ಅದರಲ್ಲೆಲ್ಲ ಇರ್ತೈತೆ, ಅದು ಫಾಲೋ ಮಾಡಿಸಿ. ತ್ಯಾಜ್ಯ ನೀರು ಆಚೆ ಬರೋದಕ್ಕೆ ನೀವು ಮೀಟ್ರ್ ಹಾಕ್ತೀರಾ. ಏನು ಮೀಟ್ರ್ ಬಿಲ್ ಹಾಕೋ ವಿಚಾರ ಹಳ್ಳಿಗಳಲ್ಲಿ ತಕ್ಷಣಕ್ಕೆ ಬಂದಿಲ್ಲ. ಆದರೆ ಏನು ನಗರಸಭೆಗಳ ಸಮೇತ ನೀರಿಗೆ ಬಿಲ್ ಹಾಕೋ ಜೊತೆಗೆ ತ್ಯಾಜ್ಯದ್ದು ಬಿಲ್ ಹಾಕ್ತೀರಾ. ಬಿಲ್ ಹಾಕೋ ಜೊತೆಗೆ ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೆ ಹೇಳಿ. ಮನೆಗಳ ಸಮೇತ, ಮನೆಗಳಿಗೆ ಚಿಕ್ಕ ಮನೆಗಳೆಲ್ಲ ಈಗ ಎಲ್ಲ ಅಪಾರ್ಟ್ಮೆಂಟ್ಗಳಿದ್ದಾವೆ. ಅಪಾರ್ಟ್ಮೆಂಟಿಗೆ ನೀವು ಪರ್ಮಿಷನ್ ಕೊಡೋವಾಗಲೇ ನಿಮಗೆಲ್ಲ ಬೇಕು. ಆದರೆ ನೀವು ದುಡ್ಡು ಮುಂದೆ ಯಾವುದೂ ಇಲ್ಲ. ನೀವು ದುಡ್ಡು ತೊಗೊಂಡು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಾ ಇದ್ದೀರಾ. ನೀವು ಸಾಯಿಸೋದಕ್ಕೂ ಪರ್ಮಿಷನ್ ಕೊಡ್ತಾ ಇದ್ದೀರಾ, ಮರ್ಡ್ರ್ ಮಾಡೋಕ್ಕೂ ಪರ್ಮಿಷನ್ ಕೊಡ್ತಾ ಇದ್ದೀರಾ. ಇದೆಲ್ಲ ಮರ್ಡ್ರ್ ಮಾಡೋದಕ್ಕೆ ಸಮ. ನೀರು ಏನು ನೀವು ಸಾಮೂಹಿಕವಾಗಿ ಹತ್ಯೆ ಮಾಡ್ದಂಗೆ ಆಗ್ತಿದೆ. ನೀವು ಇಷ್ಟು ನೀರನ್ನ ಮೂಲನ ಕೆಡ್ಸೋಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಹಣ ತೊಗೊಂಡಂದ್ರೆ ರಾಜಕಾರಣಿಗಳೇ. ನೀವು ಹೊಟ್ಟೆಗೆ ದಯವಿಟ್ಟು ಅನ್ನ ತಿನ್ನೋ ಕೆಲಸ ಮಾಡಿ. ಏನಂತೀರಿ? ಏನನ್ನೋ ಸರ್, ಈಗೇನು ಇದೇನು ವ್ಯವಸ್ಥೆ ಅಲ್ಲ ಇದು. ಇದನ್ನ ತುಂಬಾ ಸಲೀಸಾಗಿ ಮಾಡ್ಬೋದು ಅಧಿಕಾರಿಗಳು. ಯಾಕೆ ಅಂದ್ರೆ ಏನು ಪೊಲ್ಯೂಷನ್ ಬೋರ್ಡ್ ಅವರು ಪ್ರತಿ ಫ್ಯಾಕ್ಟ್ರಿಗೆ ಹೋಗಿ, ಪ್ರತಿ ಹಾಸ್ಪಿಟ್ಲಿಗೆ ಹೋಗಿ ಏನು ಕೆಲಸ, ಏನು ಯಾವ ರೀತಿ ಶುದ್ಧೀಕರಣ ಮಾಡಿಬಿಡ್ಬೇಕು ಅದನ್ನ ನೋಡಿ ಅವ್ರಿಗೆ ಹೇಳಿ ಅದನ್ನ ಮಾಡ್ಬೋದು. ಇದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಇವರು ಬೇಕು ಅಂತಾನೆ ಲಂಚ ತಗೊಂಡು ಬಿಟ್ಬಿಡ್ತಾರೆ ಕಾಲುವೆಗಳಲ್ಲಿ. ಮುಂಚೆ ನಾವು ಹಸುಗಳು ಹುಲ್ಲು ಕೊಯ್ಕೊಂಡು ಬರೋದಕ್ಕೆ ಹೋಗ್ತಾ ಇದೀವಿ ಕೆರೆಗಳಲ್ಲಿ. ಸೂಜಿಗಳೆಲ್ಲ ಚುಚ್ಕೊತಾ ಇದ್ವಿ ನಮ್ಮ ಕಾಲುಗಳಿಗೆ. ಕೆರೆಗಳಲ್ಲಿ ನಾವು ಹುಲ್ಲು ಕೊಯ್ಯೋ ಬೆಳ್ಳೆಂಡ್ರು ಕೆರೆ ಎಲ್ಲ ಒಂದೇ. ಇವಾಗ ನಮ್ಮ ರಘು ಅವ್ರು ಹೇಳ್ದಂಗೆ ಎಲ್ಲ ಕೆರೆಗಳು ಪರಿಸ್ಥಿತಿ ಒಂದೇ ಇರೋದು. ಇದಕ್ಕೆಲ್ಲ ಏನು ಕಾರಣ ಅಂದರೆ ನಮ್ಮ ಅಧಿಕಾರ ವರ್ಗ, ಅಷ್ಟು ಮಾತ್ರ ಹೇಳ್ಬೋದು. ಇದರಿಂದ ಎಫೆಕ್ಟ್ ಅನ್ನೋದು ಇವತ್ತು ಏನು ಬೆಂಗಳೂರವ್ರು ನಾವು ತುಂಬಾ ನೀಟಾಗಿರೋ ನೀರು ಕುಡಿತಾ ಇದ್ದೀವಿ, ನಾವು ಸ್ವಚ್ಛವಾಗಿರೋ ನೀರು ಕುಡಿತಾ ಇದ್ದೀವಿ ಅಂದ್ಕೊಂಡಿರ್ಬೋದು. ಆದರೆ ಏನು ಈ ಲೈನ್ ಹೋಗ್ತಾ ಇದೆ, ಮುತ್ತನ್ಲೂರು ಬಿದಿರುಗುಪ್ಪೆ ಕೆರೆ ಬಿಟ್ಟು ಮುಂದೆ ಹೋಗ್ತಾ ಇದೆ, ಅಲ್ಲಿಂದ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಲಾರಿಗಳ ಸಮೇತ ನೀರು ಬರ್ತಾ ಇರೋದು ಎಲ್ಲರ ಕಣ್ಗೂ ಕಾಣ್ತಾ ಇದೆ. ಸೇಮ್ ಎಲ್ಲ ಅದೇ ಕುಲುಷಿತ ನೀರು, ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ಏನು ಕುಲುಷಿತ ಆಗ್ತದೆ ಅದೇ ನೀರೇ ಕುಡಿತಾ ಇರೋದು ಇವತ್ತು ಏನು ಹಸುಗಳಿಗೆ, ಎಮ್ಮೆಗಳಿಗೆ, ಮೇಕೆಗಳಿಗೆ ಬೇಗ ಸಾವು ಬರ್ತಾ ಇದೆ. ಯಾಕಂದ್ರೆ ನೇರವಾಗಿ ಇಲ್ಲಿ ಬೆಳೆದಿರುವಂಥ ಹುಲ್ಲು ಮೇವು ತಿಂತಾ ಇರೋದ್ರಿಂದ ನಮ್ಮ ಜನಗಳು ಅಷ್ಟೇ ಸ್ಲೋ ಪಾಯ್ಸನ್ನು ಆಲ್ಮೋಸ್ಟ್ ಅಲ್ಲೂ ತಗೊತಾ ಇದ್ದೀವಿ. ಈಗ ಏನು DK ಶಿವಕುಮಾರ್ ಅವರು
ನಾನು ರೈತರ ಪರ ಅಂತಾರಲ್ಲ, ಇದ್ರ ಮೇಲೆ ಕಾಳಜಿ ವಹಿಸ್ಲಿ, ಇದನ್ನ ಮಾಡ್ಲಿ, ಇದನ್ನ ಶುದ್ಧೀಕರಣ ಮಾಡ್ಲಿ. ಅದ್ ಬಿಟ್ಬಿಟ್ಟು ಈ ಹೊಲಸು ಏನು ಎಲೆಕ್ಟ್ರಾನಿಕ್ ಸಿಟಿ, ಈಗ ಕೈಗಾರಿಕಾ ಪ್ರದೇಶ ಏನಿದೆ ನಮ್ಮ ಏರಿಯಾ ಅಲ್ಲ, ಥ್ರೂಔಟ್ ಎಂಟೈರ್ ಬೆಂಗಳೂರಲ್ಲೇ ಸುತ್ತು ಕೈಗಾರಿಕಾ ಪ್ರದೇಶ ಏನಿದೆ, ಬರೀ ಈ ಭಾಗದವ್ರು ಮಾತ್ರ ಅಲ್ಲ ಇದು ಎಫೆಕ್ಟ್ ಆಗ್ತಾ ಇರೋದು, ಎಲ್ಲಾ ಭಾಗಕ್ಕೂ ಒಂದೇ ಎಫೆಕ್ಟ್. ಈಗ ಏನಕ್ಕೆ ಬೇಕೋ ಇದನ್ನೆಲ್ಲ ಕ್ಲೀನ್ ಮಾಡೋದು ಬಿಟ್ಬಿಟ್ಟು ಇನ್ನೊಂದು ಅಕ್ವಿಸೇಷನ್, KDB ಅಕ್ವಿಸೇಷನ್ ಸರ್ಜಾಪುರ ಹೋಬಳಿಯಲ್ಲಿ ಏನಕ್ಕೆ ಬೇಕು? ಯಾಕಂದ್ರೆ ಅಲ್ಲಿ ಜನಗಳು ಶಾಂತವಾಗಿದ್ದಾರೆ ಅಂದ್ಬಿಟ್ಟ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ನೀರ್ನ ಈ ಕೂಡಲೇ ಬಂದೋಬಸ್ತ್ ಮಾಡ್ಕೊಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ನಾವು ಈಗ ಏನ್ ಡೆಲ್ಲಿಯಲ್ಲಿ ನಡೀತಾ ಇದೆ ಸೇಮ್ ಅಂತ ಡೆಲ್ಲಿ ಜಂತರ್ ಮಂತರ್ ಬೆಂಗಳೂರಲ್ಲಿ ಕ್ರಿಯೇಟ್ ಮಾಡೋದಕ್ಕೂ ನಾವು ರೆಡಿ ಇದ್ದೀವಿ. ಆಮೇಲೆ ಇದೇ ತರ ಸೇಮ್ ಬನ್ನಳ್ಳಿ ಕೂಗೂರಲ್ಲಿ 2019ರಲ್ಲಿ ಇದೇ ರೀತಿ ಸುಮಾರು ಒಂದು 25 ಡೈಯಿಂಗ್ ಫ್ಯಾಕ್ಟ್ರೀಸು. ಆವತ್ತಿನ ಕಾಲಕ್ಕೆ ನಾವು ಅದನ್ನ ತಡೆದು ನಮ್ಮ ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ಯಾರೋ ಪೊಲ್ಯೂಷನ್ ಬೋರ್ಡ್ ಆಗ್ಲಿ ಯಾರು ಆಗ್ಲಿ ಎಚ್ಚೆತ್ಕೊಂಡಿಲ್ಲ. ಆವತ್ತಿನ ಕಾಲಕ್ಕೆ ನಾವೇನ್ ಮಾಡಿದ್ವಿ, ಹೊಸೂರು ಪೊಲ್ಯೂಷನ್ ಬೋರ್ಡ್ಗೆ ಹೋಗಿ ಈ ರೀತಿ ನೀರು ಬರ್ತಾ ಇದೆ ನಿಮ್ಗೆ, ಇದನ್ನ ಮುಂದೆ ನಿಲ್ಲಿಸ್ರಿ ಅಂತ ಹೇಳಿದಾಗ 2019ರಲ್ಲಿ ಕುಮಾರಸ್ವಾಮಿ ಅವರು ಇದ್ದಾಗ ಅಲ್ಲಿಂದ ಲೆಟರ್ ಮಾಡಿದ್ರು ಅವ್ರಿಗೆ. ಆಗ ಮಾನ ಮರ್ಯಾದೆ ಹೋಗ್ಲಿಲ್ವಾ ಸರ್ಕಾರಕ್ಕೆ? ಮತ್ತೆ ಅದೇ ಕೆಲಸ ಈಗ ಮಾಡ್ತೀವಿ ನಾವು. ಈಗೇನು ನಾವು ಬಿಡಲ್ಲ, ಯಾರೇ ಮುಖ್ಯಮಂತ್ರಿ ಆಗ್ಲಿ ಯಾರೇ ಆಗ್ಲಿ ನಾವು ಬಿಡಲ್ಲ, ಇದನ್ನ ವಿರೋಧ ಮಾಡೋದು ಗೊತ್ತು. ಈಗ ಮುಂದಿನ ದಿನಗಳಲ್ಲಿ ಸೇಮ್ ಜಂತರ್ ಮಂತರ್ ತರ ನಮ್ ಬೆಂಗಳೂರು ತಯಾರಾಗ್ತದೆ.